ಇವತ್ತು ಹೊತ್ತು ಮುಳುಗುವ ಒಳಗೆ ಖಾತೆ ಹಂಚಿಕೆ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಸಮಾಧಾನದ ಬಗ್ಗೆ ನನ್ನ ಬಳಿ ಯಾರು ಕೂಡ ಬಂದು ಮಾತನಾಡಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಇವತ್ತು ಸಂಜೆಯಷ್ಟರೊಳಗೆ ಖಾತೆ ಹಂಚಿಕೆ ಆಗತ್ತೆ. ಒಂದಷ್ಟು ಅಸಮಾಧಾನ ಇದೆ ಖಾತೆ ಹಂಚಿಕೆ ವಿಚಾರದಲ್ಲಿ, ಅದ್ಯಾವುದೂ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಯಾರು ಕೂಡ ನನ್ನ ಬಳಿ ಬಂದು ಮಾತನಾಡಿಲ್ಲ ಅಸಮಾಧಾನದ ವಿಚಾರವಾಗಿ. ಗಾಳಿ ಸುದ್ದಿ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ಮಾತನಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ಸಂಜೆ ಹೊತ್ತಿಗೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂತಹ ಕಾನ್ಫಿಡೆಂಟ್. ಯಾರ್ಯಾರಿಗೆ ಯಾವ ಯಾವ ಖಾತೆಯನ್ನ ಕೊಟ್ಟಿದ್ದೇವೆ, ಹೈಕಮಾಂಡ್ ಎಲ್ಲವನ್ನೂ ಕೂಡ ಅಳೆದು ತೂಗಿಯೇ ಖಾತೆ ಹಂಚಿಕೆ ಮಾಡಿದೆ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ. ಅಧಿಕಾರ ಸ್ವೀಕಾರ ಮಾಡಿ ಆಯ್ತು, ಸಿಎಂ ಆಗಿ ಪ್ರಮಾಣ ವಚನ ಆಯ್ತು. ಬಟ್ ನೆಕ್ಸ್ಟ್ ಸ್ಟೆಪ್ ಇದ್ದಂಥದ್ದು ಖಾತೆ ಹಂಚಿಕೆ ವಿಚಾರದಲ್ಲಿ. ಈಗ ಯಾರೆಲ್ಲ ಸಚಿವರಾಗಿ ನೇಮಕ ಆಗಿದ್ದಾರೆ, ಆಯ್ಕೆ ಆಗಿದ್ದಾರೆ, ಅವರೆಲ್ಲರಿಗೂ ಈಗ ಖಾತೆ ಹಂಚಿಕೆ ಮಾಡಬೇಕು, ಪೋರ್ಟ್ಫೋಲಿಯೋ ಯಾವುದನ್ನ ಕೊಡಬೇಕು ಅನ್ನುವ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರ ಮುಂದೆ ಇದ್ದಂತಹ ದೊಡ್ಡ ಮಟ್ಟದ ಸವಾಲು. ಆದರೆ ಅವರು ಹೇಳ್ತಿರುವಂಥದ್ದು ಇವತ್ತು ಸಂಜೆ ಅಷ್ಟರಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಯಾರ್ಯಾರಿಗೆ ಯಾವ ಯಾವ ಖಾತೆಯನ್ನ ಕೊಡಬೇಕು ಅನ್ನುವಂಥದ್ದು ಈಗ ಆಲ್ರೆಡಿ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ. ಸೊ ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ ಪಕ್ಷದ ಒಳಗಡೆ ಅಥವಾ ಸಚಿವರ ಒಳಗಡೆ ಯಾವುದೇ ರೀತಿಯಾದಂತಹ ಮನಸ್ತಾಪಗಳು ಇಲ್ಲ. ಯಾರ್ಯಾರಿಗೆ ಯಾವ ಯಾವ ಅರ್ಹತೆಗೆ ಆಧಾರದ ಮೇಲೆ ಅಳೆದು ತೂಗಿಯೇ ಹೈಕಮಾಂಡ್ ಈ ನಿರ್ಧಾರವನ್ನ ಮಾಡಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇವತ್ತು ಸಂಜೆ ಅಷ್ಟರಲ್ಲಿ ಕ್ಲಿಯರ್ ಆಗುತ್ತೆ, ಅಂದ್ರೆ ಕನ್ಫರ್ಮ್ ಆಗುತ್ತೆ ಯಾವ ಖಾತೆ ಯಾರ್ಯಾರಿಗೆ ಅಂತ ಹೇಳಿ. ಒಂದಷ್ಟು ಖಾತೆಗಳ ಮೇಲೆ ಸಾಕಷ್ಟು ಮಂದಿ ಲಾಬಿಯನ್ನ ನಡೆಸ್ತಾ ಇದ್ರು. ಈ ಖಾತೆ ಬೇಕು, ಅದೇ ಖಾತೆ ಬೇಕು, ಅಥವಾ ಕಂದಾಯ ಖಾತೆ ಬೇಕು, ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಹೇಳಿ. ಈಗ ಆಲ್ರೆಡಿ ಗೊತ್ತಿರುವ ಹಾಗೆ ನಗರಾಭಿವೃದ್ಧಿ ಖಾತೆಯ ಮೇಲೆ ಸಾಕಷ್ಟು ಮಂದಿಗೆ ಕಣ್ಣಿದೆ. ರಾಮಲಿಂಗಾರೆಡ್ಡಿ ಅವರು ರೇಸಲ್ಲಿದ್ದಾರೆ, ಮತ್ತೊಂದು ಕಡೆ ಪರಮೇಶ್ವರ್ ಅವರು ಇದ್ದಾರೆ. ಇನ್ನ ಅದೇ ಕೃಷ್ಣ ಬೈರೇಗೌಡ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ನಗರಾಭಿವೃದ್ಧಿ ವಿಚಾರಕ್ಕೆ ಬಂದಾಗ ಕೃಷ್ಣ ಬೈರೇಗೌಡರ ಅವರಿಗೆ ಇಲ್ಲಿರುವಂತಹ ಟೆಕ್ನಿಕಲಿ ಅಥವಾ ಇಲ್ಲಿರುವಂತಹ ನಾಡಿ ಮಿಡಿತ, ಬೆಂಗಳೂರಿನ ನಾಡಿ ಮಿಡಿತ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರಿಗೆ ಈ ಒಂದು ಖಾತೆಯನ್ನ ಕೊಟ್ರೆ ಬೆಂಗಳೂರನ್ನ ಒಂದು ಹಂತಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ, ನೆಕ್ಸ್ಟ್ ಬರ್ತಿರುವಂತಹ ಎಲೆಕ್ಷನ್ ಸ್ಥಳೀಯ ಎಲೆಕ್ಷನ್ ಏನಿದೆ ಅದೆಲ್ಲವನ್ನೂ ಕೂಡ ನಿಭಾಯಿಸೋದಕ್ಕೆ ಈಸಿ ಆಗತ್ತೆ ಅನ್ನುವಂಥದ್ದು ದೊಡ್ಡ ಮಟ್ಟದ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಅದು. ಹಾಗಾಗಿ ಸ್ಥಳೀಯವಾಗಿ ಯಾರು ಸ್ಟ್ರಾಂಗ್ ಇದ್ದಾರೆ, ಇಲ್ಲಿನ ನಾಡಿ ಮಿಡಿತ ಯಾರಿಗೆ ಗೊತ್ತಿರುತ್ತೆ ಅಂತವರನ್ನ ಆಯ್ಕೆ ಮಾಡಿದ್ರೆ ಉತ್ತಮ ಅನ್ನುವಂಥ ಮಾತುಗಳು ಕೇಳಿ ಬರ್ತಿತ್ತು. ಬಟ್ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಬಾರಿ ನಗರಾಭಿವೃದ್ಧಿ ಖಾತೆ ನನಗೆ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಅನ್ನುವಂತಹ ಮಾಹಿತಿ. ಏನಕ್ಕೆ ಅಂತಂದ್ರೆ ಈ ಹಿಂದೆ 3 ವರ್ಷದ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ನಗರಾಭಿವೃದ್ಧಿ ಖಾತೆಯನ್ನ ನನಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಅಧಿಕಾರ ಹಂಚಿಕೆ ಆದ್ಮೇಲೆ ನಿಮಗೆ ಆ ಅವಕಾಶವನ್ನ ಮಾಡಿಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ರಂತೆ. ಹಾಗಾಗಿ ಈ ಬಾರಿ ನನಗೆ ಕೊಡಿ ಅನ್ನುವಂತಹ ಡಿಮ್ಯಾಂಡ್ಸ್ ಅನ್ನ ಇಟ್ಟಿದ್ದಾರೆ. ಹಾಗಾಗಿ ಇದು ಯಾರಿಗೆ ನಗರಾಭಿವೃದ್ಧಿ ಖಾತೆ ಹೋಗುತ್ತೆ ಆ ಖಾತೆಯ ಮೇಲೆ ಸಾಕಷ್ಟು ಮಂದಿಗೆ ಕಣ್ಣಿರೋದ್ರಿಂದಾಗಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಆಗಿದೆ. ಈಗ ಪರಮೇಶ್ವರ್ ಅವರು DCM ಆಗಿದ್ದಾರೆ, ಅವರು ಕೂಡ ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಹೇಳಿದ್ರೆ, ಬಟ್ ಕಂದಾಯ ಖಾತೆ ಅವರಿಗೆ ಇರುತ್ತೆ ಅನ್ನುವಂತಹ ಸುದ್ದಿ ಕೂಡ ಇದೆ. ಹೀಗೆ ಆರೋಗ್ಯ ಖಾತೆ ಇರಬಹುದು, ಇನ್ನು ಕಂದಾಯ ಖಾತೆ ಇರಬಹುದು, ಬೇರೆ ಬೇರೆ ಮೇನ್ ಪೋರ್ಟ್ಫೋಲಿಯೋ ಯಾವುದಿದೆ ಅದೆಲ್ಲವನ್ನ ಕೂಡ ಈಗ ಹಂಚಿಕೆ ಮಾಡುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಗೊತ್ತಾಗಿದೆ ಯಾರ್ಯಾರಿಗೆ ಯಾವ ಖಾತೆ ಅಂತ. ಬಟ್ ರಿವೀಲ್ ಆಗಬೇಕಾಗಿರುವಂಥದ್ದು ಸಂಜೆ ಅಷ್ಟರಲ್ಲಿ. ಪಕ್ಷ ತೀರ್ಮಾನ ಮಾಡ್ತದೆ. ಪಕ್ಷ ನನ್ನ ಮುಖ್ಯಮಂತ್ರಿ ಅಂತ ಹೇಳಿದೆ, ನಾನೇನು ಕೆಲಸ ಮಾಡಬೇಕು ಅಂತ ಹೇಳಿದೆ ಅಷ್ಟು ಮಾಡ್ತೀನಿ. ನಾನು ಯಾರಿಗೆ ಏನೇನು ಕೆಲಸ ಹೇಳಿದೆ ಆ ಕೆಲಸ ಮಾಡ್ತಾರೆ. ಸಚಿವರ ಸಹಮತಿಯ ಖಾತೆಗಳನ್ನು ಹಂಚಿಕೆ ಮಾಡಬೇಕಂತ ಪಕ್ಷ ತೀರ್ಮಾನ ಮಾಡ್ತದೆ.